ಸರ್, ಈಗ ನಿಮ್ಮ ಸಿನಿಮಾಗಳು ನೀವು 20-25 ವರ್ಷಗಳಿಂದ ಮಾಡಿರೋದು, ಈಗಲೂ ಕೂಡ ಜನ ಆ ಸಿನಿಮಾಗಳನ್ನ ನೋಡ್ತಾರೆ, ಆ ಸಿನಿಮಾ ಸಾಂಗ್ಸ್ಗಳನ್ನ ಕೇಳ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಓನಲ್ಲ ನೀನಲ್ಲ ಸಾಂಗ್ ವೈರಲ್ ಆಗಿರೋದು, ಕರಿಮಣಿ ಮಾಲೀಕ. ಸರ್, ಎಲ್ಲರಿಗೂ ಗಂಡ ಪತಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಈ ಕರಿಮಣಿ ಮಾಲೀಕ ಅನ್ನೋ ವರ್ಡ್ ಯಾರಿಗೂ ಹೊಳ್ದೇ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹೆಂಗೆ ಸರ್ ಅದು ಅವಾಗ ನಾನು ಬರೆದಾಗ್ಲೂ ಅಷ್ಟೇ, ಇದು ಗುರು ಬಹಳ ಚೆನ್ನಾಗಿದೆ ಆ ವರ್ಡ್ ಅಂತ ಹೇಳಿದ್ರೆ, ನಾನು ಏನೋ ಬರಿಬೇಕಾರೆ ಓನಲ್ಲ ನೀನಲ್ಲ ಹಂಗೆ ಬಂತು, ಕರಿಮಣಿ ಮಾಲೀಕ ನೀನಲ್ಲ, ಹೆಂಗಿರುತ್ತೆ ಇದು, ಈ ಕರಿಮಣಿ ಮಾಲೀಕ ಚೆನ್ನಾಗಿದೆ ಅಂತ. ಕರಿಮಣಿ ಮಾಲೀಕ ಅದು ಎಲ್ಲಾರ್ಗೂ ಗೊತ್ತಾಗತ್ತೆ ಅಂತಲ್ಲ, ಏನೋ ಅದು ಚರಣದಲ್ಲಿ ಇತ್ತಲ್ಲ, ಪಲ್ಲವಿ ಆಗಿರೋ ಹುಷಾರಾಗ್ಬಿಡ್ತಿದ್ವು, ಇಂಥದ್ದೆಲ್ಲ ಅರ್ಥ ಆಗಲ್ಲ ಅಂದ್ಬಿಟ್ಟು ಪಲ್ಲವಿ ಸಿಂಪಲ್ ಆಗಿ ಬರೆದಿದ್ವಲ್ಲ, ಕರಿಮಣಿ ಮಾಲೀಕ ಇಲ್ಲಿ ಇರ್ಲಿ ಚೆನ್ನಾಗಿರತ್ತೆ ಅಂತ. ನನಗೆ ಅದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವತ್ತು ನನಗೆ ಖುಷಿ ಸಿಕ್ಕಿತ್ತು ಅದು ಬರೆದಾಗ, ಅಷ್ಟು 2-3 ಖುಷಿ ಆಗಿದ್ದು ಅದು ಟ್ರೆಂಡ್ ಆದಾಗ. ಕರಿಮಣಿ ಮಾಲೀಕ ಎಲ್ಲಾರ್ಗೂ ಗೊತ್ತಾಗ್ತಾ ಇದೆಯಲ್ಲ ಇವಾಗ ಅಂತ. ದೆನ್ ಈ ಸಿನಿಮಾ ಏನಿದೆ ಅದೇನಾದ್ರೂ ನಿಮ್ಗೆ ಆ ಎಳೆ ಬಂದ್ಬಿಟ್ಟು ಎಲ್ಲಾದ್ರೂ ನೈಜ ಘಟನೆ ಆಧಾರಿತ ಏನಾದ್ರೂ ತೆಗ್ದಿದ್ದ ಸರ್? ಅಂದ್ರೆ ಯಾರನ್ನಾದ್ರೂ ನೋಡಿ ಸ್ಫೂರ್ತಿ ಪಡೆದುಕೊಂಡು ಆ ಥರ ಏನಾದ್ರೂ ತೆಗ್ದಿದ್ದ ಹೇಗೆ ಅಂತ? ಆ ಕ್ಯಾರೆಕ್ಟರ್ ಇದೆಯಲ್ಲ, ಚಾಂದಿನಿ ಕ್ಯಾರೆಕ್ಟರ್, ಅದು ಇಲ್ಲ ಏನಂದ್ರೆ ಈಗ ನನ್ನೊಳಗಡೆನೆ ಆದಂಥದ್ದು ಆ್ಯಕ್ಚುಲಿ. ಇವಾಗ ನನ್ನ ಲೈಫಲ್ಲಿ ಆದಂಥ ಲವ್ಗಳು ಏನು ಹೇಳಿ, ಅವಾಗ ನಾನು ಕಾಲೇಜಲ್ಲಿ ಯಾವುದೋ ಹುಡುಗಿ ಲವ್ ಮಾಡ್ತಿದ್ದೆ. ಸುಮ್ಮನೆ ಲವ್ ಅಂದ್ರೆ ಏನಂದ್ರೆ ನೋಡೋದು, ಇವಳು ನನ್ನ ಲವರ್ ಅಂತ ಗೀತಾಡ್ಸೋದು ಏನಿಲ್ಲ, ದೂರದಿಂದ ನೋಡೋದು, ಕವನಗಳು ಬರೆಯೋದು, ಹಾಡುಗಳು ಬರೆಯೋದು, ಒಂಥರ ನಮ್ಗೆ ಆ ಹುಡುಗಿಗೆ ಗೊತ್ತೇ ಇರಲ್ಲ ಅದು ಆ್ಯಕ್ಚುಲಿ. ಸೊ ಈ ಥರ ಇದಾಗೋದು ಯಾವುದೋ ಒಂದು ಟೈಮಲ್ಲಿ ಒಂದು ಹುಡುಗಿಗೆ ಮಾತ್ರ ಆ್ಯಕ್ಚುಲಿ ಏನೋ ಇದಾಗೋಯ್ತು ಆ್ಯಕ್ಚುಲಿ. ಅಂದ್ರೆ ಏನಂದ್ರೆ ಯಾರೋ ಒಬ್ಬ ಹುಡುಗ ಹೋಗಿ ಹೇಳ್ದ, ನಿಮ್ಮನ್ನು ಉಪೇಂದ್ರ ಲವ್ ಮಾಡ್ತೇನೆ ಅಂತ. ಆ ಹುಡುಗಿನೂ ಕೂಡ ಎಸ್ ನಾನು ಲವ್ ಮಾಡ್ತೀನಿ ಅಂತ. ಇಲ್ಲ, ಆ ಕಾಲೇಜ್ ಟೈಮಲ್ಲಿ ಏನು ಲವ್ ಅಂದ್ರೆ ಏನಂತ ಗೊತ್ತಿರಲ್ಲ. ಫಸ್ಟ್ PUC, ಸೆಕೆಂಡ್ PUC, ಫಸ್ಟ್ ಇಯರ್ ಡಿಗ್ರಿಲಿ. ಆಮೇಲೆ ನನಗೆ ಹುಡುಗಿ ಮೀಟ್ ಮಾಡೋಣ, ನಾನು ಏನ್ ಮಾಡಕ್, ನಾನು ಎಲ್ಲಿದ್ದೀನಿ, ನಾನು ಯಾರು, ನನಗೆ ಲವ್, ಅವ್ಳನ್ನ ಮೀಟ್ ಮಾಡೋದು. ಫ್ರೆಂಡ್ಸ್ ಎಲ್ಲ ಒಂದಷ್ಟು ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಕೊಡಿಸಿದ್ರು, ತೊಗೊಂಡೋಗಿ ಕೊಡು ಅಂತ. ಅದನ್ನೆಲ್ಲ ವಾಪಸ್ ನಾವೇ ತಿನ್ಕೊಂಡು, ನನಗಿದಾಗಲ್ಲಪ್ಪ, ನಮಗೆಲ್ಲ ಸೀರಿಯಸ್ ಎಲ್ಲ ಇಲ್ಲ, ಓಕೆ ದೂರದಿಂದ ನೋಡಬೇಕು, ಅದನ್ನು ಖುಷಿ ಪಡ್ಬೇಕು ಅಷ್ಟೇ ಹೊರತು ಸೀರಿಯಸ್ ಲವ್ ಜೊತೆಲಿ ಹೋಗೋದು, ಮದುವೆ ಇನ್ನೊಂದು ಅದೆಲ್ಲ ನಾಟ್. ಇನ್ನು ನಾನು ಏನು ಜೀವನದಲ್ಲಿ ನನಗೆ ಮನೆನೇ ಇಲ್ಲ, ಫಸ್ಟ್ ಆಫ್ ಆಲ್ ನಾನೆಲ್ಲಿ ಲವ್ ಮಾಡೋದು, ಈ ಒಂದು ಇತ್ತಲ್ಲ, ಇದೆಲ್ಲ ಜೀವನ ಮುಖ್ಯನ ಹಂಗಂತ ಲವ್ ಅಂದರೆ ಬೇಡ ಅಂತಲ್ಲ, ಇಷ್ಟು ಲೈಕ್ ಆ್ಯಕ್ಚುಲಿ. ಬಟ್ ಆಗಲ್ಲ ಜೀವನದಲ್ಲಿ, ನಾನು ಅದಕ್ಕೆ ಹೋಗ್ಬಿಟ್ಟ ಅಂದರೆ ನನ್ನ ಪರಿಸ್ಥಿತಿನೇ ಹಿಂಗಿದೆ, ನಾನೆಲ್ಲಿ ಲವ್ ಮಾಡ್ಕೊಂಡು ಇದು ಮಾಡ್ಕೊಂಡು ಇದೆಲ್ಲ ಇತ್ತಲ್ಲ, ಎಲ್ಲರಿಗೂ ಇರುತ್ತದೆ ಆ್ಯಕ್ಚುಲಿ ಕಷ್ಟದಲ್ಲಿ ಇರ್ಬೇಕಾರೆ. ಅವಾಗ ಅನ್ಸಿತ್ತು ಜೀವನ ಮುಖ್ಯನಾ, ಲವ್ ಮುಖ್ಯನಾ, ಇದೆಲ್ಲ ಸ್ಟಾರ್ಟ್ ಆದಾಗ ಅದು ಒಳಗಡೆ ಇತ್ತು, ಅದೆಲ್ಲ ಹೊರಗೆ ಬಂತು. ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪಿಕ್ಚರ್ ಮಾಡಬೇಕು ಅಂದಾಗ ಯಾವ ಲವ್ ಸ್ಟೋರಿ ತಗೋಣ ಅಂದಾಗ ಇದನ್ನೇ ಟಾಪಿಕ್ ಆಗಿ ತಗೋಣ, ಜೀವನ ಮುಖ್ಯನಾ ಲವ್ ಮುಖ್ಯನಾ, ಇದನ್ನೇ ಟಾಪಿಕ್ ಆಗಿ ತಗೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಭಗ್ನ ಪ್ರೇಮಿ ಟ್ರ್ಯಾಕ್ ಏನು ಇಲ್ಲ ಆಗಿದ್ರೆ ಇದೇ ತರ ಭಗ್ನ ಪ್ರೇಮಿ ರಾತಿ ತರ ಭಗ್ನ ಪ್ರೇಮಿ ಎಲ್ಲ ನಾನು ಶಾಲೆಲ್ಲ ಓದ್ಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ಅದನ್ನೇ ತೋರಿಸಿದಿರಲ್ಲ ಸರ್ ಇಲ್ಲಿ ಫಿಲ್ಮ್ ಅಲ್ಲಿ. ಯಾರೋ ಒಂದು ಹುಡುಗರೆಲ್ಲ ಏನಮ್ಮ ಅಂದ್ರೆ, ಬಿಡಮ್ಮ ಅವಳು ಬರ್ಲಿಲ್ಲ ಸಿಗ್ಲಿಲ್ಲ ನನಗೆ, ಈ ತರ ದೇವದಾಸರ ಒಂಥರ ಏನೋ, ಅದನ್ನೇ ಒಂದು ಹೈಲೈಟ್. ಸೋತ್ರು ಹೈಲೈಟ್, ಸಿಕ್ಕಿದ್ರು ಹೈಲೈಟ್, ಎಲ್ಲವೂ ಹೈಲೈಟ್ ನಮ್ಗೆ. ಸರ್, ಜೊತೆಗೆ ಈಗ ಆನಿಮಲ್ ಸಿನಿಮಾ ನೋಡಿದವರು ತುಂಬಾ ಜನ ಹೇಳೋದೇನು ಅಂತ ಅಂದ್ರೆ, ನಮ್ಮ ಉಪೇಂದ್ರ ಅವರು ಯಾವಾಗಲೂ ಈ ತರ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಕ್ರೆಡಿಟ್ನ ನಿಮಗೆ ಕೊಡ್ತಾರೆ. ಸೊ ಆ ಟಾಪಿಕ್ ಬಂದಾಗ, ಆ ಒಂದು ಕಮೆಂಟ್ಸ್ಗಳನ್ನ ನೋಡಿದಾಗ ನಿಮ್ಗೆ ಖುಷಿ ಆಗುತ್ತಾ, ಹೇಗೆ ಸರ್? ಇಲ್ಲ ಹಂಗಲ್ಲ, ಅದು ಅವ್ರು ಹೇಳೋದು ಕರೆಕ್ಟ್. ಯಾಕಂದ್ರೆ ಈ ಆಲ್ಫಾ ಮೇಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಅಲ್ಟಿಮೇಟ್ ನಾನು ಅಂತ. ನಾನು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅವನು ನಾನೇ ಕರೆಕ್ಟ್, ನಂದೇ ಎಲ್ಲ, ನಾನು ಹೇಳಿದ್ದೆಲ್ಲ ಕರೆಕ್ಟು, ನಾನು ಹಂಗೆ ನೀನು ಹಂಗೆ ಅಂತ. ಅದು 100% ಟ್ರೂತ್ ಹೇಳೋ ಕ್ಯಾರೆಕ್ಟರ್ ಅದು. ಅದ್ರದ್ದು ಕೆಲವು ಪೋರ್ಷನ್ಸ್ ಆಕ್ಚುಲಿ ಇವೆಲ್ಲ ಅದರಿಂದ ಈಸಿಯಾಗಿ ಅಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ ಆಕ್ಚುಲಿ. ಇದು ಹೇಳ್ತಿರೋದು ಅಲ್ಲಿ ಹೇಳಿದ್ರಲ್ವಾ ಅಂತ. ಅದು ಆಕ್ಚುಲಿ ಅದು ಫಸ್ಟ್ ಟೈಮ್ ಆಗಿದ್ರಿಂದ. ಅಲ್ಲ, ನೀವು ಉಪೇಂದ್ರ ಸಿನಿಮಾದಲ್ಲಿ ಆಂಟಿನ ಕರಿತೀರಾ ಕಿಟಕಿಯಿಂದ ಹೋಗಿ, ಅದನ್ನೆಲ್ಲ ತುಣುಕುಗಳನ್ನ ರಿಲೀಸ್ ಮಾಡಿರ್ತಾರೆ, ಅದ್ರ ಜೊತೆ ಇದು ಮಾಡಿ ಕಂಪೇರ್ ಮಾಡಿಬಿಟ್ಟು, ಅದು ನೋಡಿದಾಗ ನಿಜವಾಗ್ಲೂ ನಗು ಬರ್ತಾ ಇರುತ್ತೆ. ಉಪೇಂದ್ರ ಸರ್ ಈ ಥರ ಎಲ್ಲ ಮಾಡಿದಾರ ಕರೆಕ್ಟ್ ಅಂದರೆ ನೋಡಿದಾಗ ನಗು ಬರ್ತಾ ಇರುತ್ತೆ ಸರ್ ಒಂಥರ ಅದನ್ನ. ಅಲ್ಲ, ಅದು ಆ್ಯಕ್ಚುಲಿ ಕೇಳಿ, ಈ ಮನಸ್ಸೊಳಗಡೆ ನಾವು ಏನೇನೋ ಥಿಂಕ್ ಮಾಡ್ತೀವಿ. ಈ ಕಲ್ಚರು, ಸಮಾಜ ಏನು ಹೇಳಿ, ಆ ಶಿಸ್ತುಬದ್ದೆಲ್ಲ ಬಂದಾಗ ನಾನು ನಿಮ್ಮನ್ನು ನಮಸ್ಕಾರ, ಹೇಗಿದ್ದೀರಾ, ಚೆನ್ನಾಗಿ, ಇದು ಕಲ್ಚರ್ ಇದೆ ಆ್ಯಕ್ಚುಲಿ, ನಾವು ಕಲ್ತ್ಕೊಂಡು ಬಂದಿರೋದು. ಇದು ಸಮಾಜ ಅಂದರೆ ಹಿಂಗಿರಬೇಕು ಅಂತ. ಬಟ್ ಒಳಗಡೆ ಹೆಂಗಿದ್ದಾನೆ ಯಾರಿಗೆ ಗೊತ್ತು. ನಾನು ಒಳಗಡೆ ಹುಡುಕ್ಬೇಕು ಅಂತ. ಅವಾಗ ನನ್ನೊಳಗೆ ನಾನು ಹುಡುಕೊಂಡೆ, ನಾನು ಹೆಂಗಿದ್ದೀನಿ, ನನ್ನ ವರ್ಸ್ಟ್ ಹೆಂಗಿರುತ್ತೆ ಅಂತ. ನಾನು ಅನ್ನೋದು ವರ್ಸ್ಟ್ ಹೆಂಗಿರುತ್ತೆ ಅಂದರೆ, ಯಾವ ಹುಡುಗಿ ನೋಡ್ರೆ ನನಗೆ
ಆ ಥರ ಅದು ಆ್ಯಕ್ಚುಲಿ ನಾನು ಅನ್ನೋ ಕ್ಯಾರೆಕ್ಟರ್ ಬಂದಾಗ ನಾನು ಅನ್ನೋದು ಬಂದಾಗ ಅದರದ್ದು ವಿಭಿನ್ನವಾದ ವಿಚಿತ್ರವಾದ ಮುಖಗಳೇನಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇರೋದೇ ನಾನು ಅಲ್ವಾ. ಸೊ ಅದರದ್ದು 100% ಹೇಳಿದ ಪಿಕ್ಚರ್ ಅದು ಉಪೇಂದ್ರ. ಸೊ ಅದು ನಿಮ್ಗೆ ಏನೇ ಮಾಡ್ರೂ ಅದೊಂದು ಚೂರು ರಿಸೆಂಬಲ್ ಆಗುತ್ತೆ, ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಅಂದರೂ ಕೂಡ ಅದು ರಿಸೆಂಬಲ್ ಆಗುತ್ತೆ.